ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಚಾನಲ್ ಹೊಸಬ್ರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಅದು ಸ್ಟ್ರಾಟಜಿದು ಆಗಲಿ ಇಲ್ಲ ಚಾರ್ಟ್ ಪ್ಯಾಟರ್ನ್ಸ್ದಾಗಲಿ ಆ್ಯಂಡ್ ಪೇಔಟ್ ಬಂದಮೇಲೆ ಒಂದು ವಿಡಿಯೋ ಮಾಡಾಕಿ ಅಂತ ಅಂತಿದ್ರಿ. ಸೊ ನನಗೆ ಆ್ಯಕ್ಚುಲಿ ಟ್ರೇಡ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನಂದು ಇನ್ನೊಂದು ಕೆಲಸ ಇದೆ. ಸೊ ನಂದು ಇನ್ನೊಂದು ಬಿಸ್ನೆಸ್ ಪರ್ಸ್ನಲ್ ವರ್ಕ್ ಇದೆ. ಸೊ ಅಲ್ಲಿ ಎರಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನು ವಿಡಿಯೋ ನೀಟಾಗಿ ರೆಗ್ಯುಲರಾಗಿ ನಾನು ಟ್ರೇಡೇ ಮಾಡೋಕ್ಕಾಗ್ತಾ ಇಲ್ಲ. ನಾನು ಡೈಲಿ ಬೇಸಿಸ್ ನಾನು ಟ್ರೇಡ್ ತೊಗೊಳಕ್ಕಾಗ್ತಾ ಇಲ್ಲ. ಸೊ ದಟ್ ಈಸ್ ದ ರೀಸನ್ ನಾನು ಯಾವುದೂ ವೀಡಿಯೋಸ್ ನೀಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ಮಂತ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಫುಲ್ ಟೈಮ್ ನಾನು ಕುತ್ಕೊತೀನಿ. ಸೊ ನಾನು ಡೈಲಿ ವಿಡಿಯೋ ನಾನು ಡೈಲಿ ವಾಟ್ ಎವರ್ ದ ಪ್ರಾಫಿಟ್ ಆರ್ ಲಾಸ್ ಡೈಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಚಾರ್ಟ್ ಪ್ಯಾಟರ್ನ್ಸ್ ಆಗಿರಲಿ, ನಾನು ಏನು ಬೇಸಿಸ್ ಮೇಲೆ ನಾನು ಟ್ರೇಡ್ ತೊಗೊತಾ ಇದ್ದೀನಿ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಂದು ಫಸ್ಟ್ ಅಂದರೆ ಜಸ್ಟ್ ಆ್ಯಸ್ ತುಂಬ ಜನ ಕೇಳ್ತಾಯಿದ್ದೀನಿ ನಂಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಟೆಲಿಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಪೇಔಟ್ ಬಂತ ಫಂಡಿಂಗ್ ಮಾಡ್ಬೋದಾ ಅಂತ. ಸೊ ಅದರ ಒಂದೇ ರೀಸನಿಂದ ನಾನು ಒಂದು ಪೇಔಟ್ ತೊಗೊಂಡೆ. ಆಲ್ಮೋಸ್ಟ್ $114 ವಿಡ್ರಾ ಹೊಡೆದೆ. ಸೊ ನನಗೆ ಪೇಔಟ್ ಬಂದಿದೆ. ಸೊ ನಿಮಗೆಲ್ಲ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ನೀವು ಬರೋದಾದರೆ ನೋಡಿ, ಇಲ್ಲಿ ಪೇಔಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಜಸ್ಟ್ ಶಾರ್ಟ್ ವಿಡಿಯೋ ಅಷ್ಟೇ, ನಿಮಗೆ ಒಂದು ಕನ್ಫರ್ಮೇಷನ್ ಕೊಡೋಕ್ಕೋಸ್ಕರ ಅಷ್ಟೇ. ಸೊ ನೋಡಿ, ನಾನು ಆ್ಯಕ್ಚುಲಿ ಮಾರ್ಚ್ 20 ಅಂದರೆ ಮೊನ್ನೆ ವಿಡ್ರಾ 1:23 PM ವಿತ್ಡ್ರಾ ಪ್ಲೇಸ್ ಮಾಡಿದೆ. ಅಂದರೆ ನೀವು ವಿಡ್ರಾ ಮಾಡಾದ್ಮೇಲೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅಕೌಂಟ್ ಅದು ಪ್ರೊಸೆಸ್ ನೋಡಿ, ಪ್ರೊಸೆಸ್ ಅಂತಿದೆಯಲ್ಲ, ಈ ಪ್ರೊಸೆಸ್ ಆಗೋವರೆಗೂ ನಿಮ್ಮದು ಅಕೌಂಟು ಅಲ್ಲಿ ಹೋಲ್ಡ್ ಮಾಡಿರ್ತಾರೆ. ಸೊ ನೀವು ಯಾವುದೇ ಟ್ರೇಡ್ಸ್ ತೊಗೊಳಕ್ಕೆ ಪ್ಲೇಸ್ ಮಾಡೋಕ್ಕಾಗಲ್ಲ, ಹೊಸ ಟ್ರೇಡ್ಸ್. ಅರ್ಥ ಆಯ್ತಾ? ಸೊ ನಾನು ಪೇಮೆಂಟ್ ಮೆಥಡ್ ಬಂದು ಕ್ರಿಪ್ಟೋ ಯೂಸ್ ಮಾಡಿದ್ದೆ. 1:23 PM ನಾನು ಮಧ್ಯಾಹ್ನ ಹಾಕಿದೆ. ಸೊ ನಂದು ಯಾವುದೋ ಟ್ರೇಡ್ ತೊಗೊಂಡೋಗಲ್ಲ, ಬಿಟ್ಬಿಟ್ಟಿದ್ದೆ. ಸೊ ಅರೌಂಡ್ 8:30 ಕ್ರಾಸ್ ಟು 8:30ಗೆ ನನಗೆ ಮೇಲ್ ಬರುತ್ತೆ. ಮೇಲಲ್ಲಿ ಸೊ ಯುವರ್ ಪೇಮೆಂಟ್ ಹಸ್ ಬಿನ್ ಪ್ರೊಸೆಸ್ಡ್ ಅಂತ ಬಂತು. ಸೊ ಅದಾದಮೇಲೆ ಸೊ ವಿತ್ ಮಿಡ್ ನೈಟ್ ಬೈ 11:30 or 12 ನನ್ನ ಪೇಔಟ್ ಬಂತು. ಸೊ ಒಂದೇ ದಿವಸ ಆಲ್ಮೋಸ್ಟ್ ನನ್ನ ಪೇಔಟ್ ಬಂತು. ಯಾಕಂದ್ರೆ ನಾನು ಮಧ್ಯಾಹ್ನ 1:00ಗೆ ಮಾಡಿದ್ದು. ಸೊ ನಂಗೆ ನೈಟು ಅರೌಂಡ್ 12:30 1 o'clock ಒಳಗಡೆ ಬಂದಿದೆ. ಸೊ ನೀವು ಮಾರ್ನಿಂಗ್ ಪ್ಲೇಸ್ಮೆಂಟ್, ಸೊ ವಿತಿನ್ 1 day ನಿಮ್ಮ ಪೇಔಟ್ ಬಂದ್ಬಿಡುತ್ತೆ. ಸೊ ಪೇಔಟ್ದೆಲ್ಲ ಏನು ಇಶ್ಯೂಸ್ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಸೆಕೆಂಡ್. ಸೊ ನಿಮ್ಗೆ ಅದು ಏನದು ಇದೆಲ್ಲ ಬೇಕು ಅಂತಂದರೆ, ಪ್ರೂಫ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಾಫಿಟ್ ಸ್ಪ್ಲಿಟ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಸುಚಿತ್ ಗೌಡ, ಪ್ರಾಫಿಟ್ ಶೇರ್ ಇಸ್ $114. ಸೊ 20th ಅಂದರೆ ಮೊನ್ನೆ ಮಾಡಿದ್ದು, 20th ನಾನು ವಿಡ್ರಾ ಮಾಡಿದ್ದು. ಸೊ ಎಸ್, ಫಂಡಿಂಗ್ ಪಿಪ್ಸ್ ಈಸ್ ನನಗೆ ಗೊತ್ತಿದ್ದಂಗೆ ಫಂಡಿಂಗ್ ಪಿಪ್ಸ್ ಈಸ್ ಜೆನ್ಯೂನ್. ಓಕೆ, ಸೊ ಇಫ್ ಯಾವುದೇ ಸ್ಕಿಲ್ ನಿಮ್ಮ ಹತ್ರ ಸ್ಕಿಲ್ ಇದೆ, ಟ್ರೇಡ್ ಮಾಡೋ ಸ್ಕಿಲ್ ಇದ್ದರೆ ಎಸ್ ಯು ಕ್ಯಾನ್ ಮೇಕ್ ದ ಪ್ರಾಫಿಟ್ ಆ್ಯಂಡ್ ಯು ಕ್ಯಾನ್ ಹಾರ್ನ್ ಮನಿ. ನೀವು ದುಡ್ಡು ದುಡಿಬೋದು ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ. ಓಕೆ, ಸೊ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಏನದು ಫಂಡಿಂಗ್ ಪಿಪ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅದೆಲ್ಲ ಅಂತ. ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಹೆಂಗೆ ಫಂಡಿಂಗ್ ಪಿಪ್ಸ್ ವರ್ಕ್ ಆಗುತ್ತೆ, ಸೊ ಅದರದೆಲ್ಲ ನಿಮ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡಾಕ್ತೀನಿ. ಸೊ ಸದ್ಯಕ್ಕೆ ಇವತ್ತಕ್ಕೆ ಒಂದು ಶಾರ್ಟ್ ವಿಡಿಯೋ. ಪೇಔಟ್ ಬರುತ್ತಾ ಇಲ್ಲ ಅಂತ ತುಂಬ ಜನ ಡೌಟ್ ಇತ್ತು. ಎಸ್, ಫಂಡಿಂಗ್ ಪಿಪ್ಸಲ್ಲಿ ಪೇಔಟ್ ಬರುತ್ತೆ. ಸೊ ನೀವು ಯಾವುದೋ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ನ ಬ್ರೀಚ್ ಮಾಡಿಲ್ಲ ಅಂದರೆ, ಬ್ರೇಕ್ ಮಾಡಿಲ್ಲ ಅಂತಂದರೆ ಎಸ್ ಯು ವಿಲ್ 100% ಗೆಟ್ ಯುವರ್ ಪೇಮೆಂಟ್. ಓಕೆ, ಸೊ ಇವತ್ತಿಗೆ ಇಷ್ಟೇ, ಇದು ಶಾರ್ಟ್ ವಿಡಿಯೋ ಅಷ್ಟೇ. ಸೊ ತುಂಬ ಜನ ಕೇಳ್ತಾರೆ, ನನಗೆ ಆ್ಯಕ್ಚುಲಿ ಡೈಲಿ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಒಂದು ವಿಡಿಯೋ ಮಾಡಿದೆ. ಓಕೆ, ಸೊ ನೆಕ್ಸ್ಟು ಆ ಫಂಡಿಂಗ್ ಪಿಪ್ಸ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಒಂದು ವಿಡಿಯೋ ಮಾಡ್ತೀನಿ. ಆದರೆ ನೋಡೋಣ, ಇವತ್ತು ಇಲ್ಲ ಅಂದರೆ ಲೈಕ್ ವಿತಿನ್ 1 or 2 days ಅಲ್ಲಿ ಅಪ್ಲೋಡ್ ದಟ್. ಸೊ ನೋಡ್ಬೋದು ನೀವು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಏನು ಬ್ರೀಚ್ ಮಾಡಬಾರ್ದು, ಅವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.